ಹೆಲೋ ವ್ಯೂವರ್ಸ್, ನಾನಿವತ್ತು ಬ್ರೆಡ್ಡಿಂದ ಜಾಮೂನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಜಾಮೂನ್ ಪ್ಯಾಕೆಟ್ ಮತ್ತು ಬ್ರೆಡ್ ಹಾಕಿ ನೋಡಿ. ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ 1 ಕಪ್ ಶುಗರ್ ಮತ್ತು 2 ಕಪ್ ನೀರು ಬೇಕಾಗುತ್ತೆ. ಜೊತೆಗೆ ಏಲಕ್ಕಿ ಬೇಕಾಗುತ್ತೆ. 6ರಿಂದ 7 ಏಲಕ್ಕಿ ಇದ್ದರೆ ಸಾಕು. ಶುಗರ್ ಸಿರಪಿಗೆ ಏಲಕ್ಕಿ ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಈ ಬ್ರೆಡ್ನ ನೋಡಿ, ಈ ಸೈಡ್ಸ್ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಈ ಸ್ಲೈಸಸ್ ಎಲ್ಲ ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡು ನೋಡಿ, ಈ ಥರ ರುಬ್ಕೋಬೇಕು. ಎರಡನ್ನೂ ಮತ್ತೆ ಮಿಕ್ಸ್ ಮಾಡಬೇಕು. ಬ್ರೆಡ್ ಕ್ರಮ್ಸು ಮತ್ತು ಜಾಮೂನ್ ಪ್ಯಾಕೆಟ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ರೆ ಜಾಮೂನ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಸಾಕು. ಮತ್ತು ಜಾಮೂನ್ ಗಟ್ಟಿ ಆಗಬಾರ್ದು ಅಂತ ತುಪ್ಪನ ಹಾಕ್ತಾಯಿದ್ದೀನಿ. ಮತ್ತು ಜಾಸ್ತಿ ಹಾಕಿದ್ರೆ ಜಾಮೂನ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀಟಾಗಿ ನೋಡಿ, ಈ ಥರ ಇಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರಿಬಿಟ್ಟು ಇದನ್ನು ಒಂದು 30 to 40 ಮಿನಿಟ್ಸ್ವರೆಗೂ ನೀವು ಇದನ್ನು ರೆಸ್ಟಲ್ಲಿ ಇಡಬೇಕಾಗುತ್ತೆ. ಇದು ಮಿಕ್ಸ್ ಆಗೋದಕ್ಕೆ ಇಡಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಇಟ್ಬಿಟ್ಟು ಈ ಥರ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನು 30 to 40 ಮಿನಿಟ್ಸ್ ಇಡಿ. ಬನ್ನಿ, ಶುಗರ್ ಸಿರಪ್ನ ನಾವು ಮಾಡೋಣ. ಹೇಳಿದ್ನಲ್ಲ, 1 ಬೌಲ್ ಶುಗರು, ಅದನ್ನು ಹಾಕಿ 2 ಬೌಲ್ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಏಲಕ್ಕಿನೂ ಕೂಡ ಅಷ್ಟೇ, ಪೌಡ್ರ್ ಮಾಡಿರೋ ಏಲಕ್ಕಿ ಇದೆಯಲ್ಲ, ಅದನ್ನು ಸಮೇತ ಇದ್ರ ಜೊತೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಶುಗರ್ ಸಿರಪ್ ಚೆನ್ನಾಗಿ ಅಂದರೆ ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ಥರ ಮೀಡಿಯಮ್ಮಲ್ಲಿ ಇರಬೇಕು. ಬನ್ನಿ, 1 ಅವರ್ ಆಗಿದೆ. ಈಗ ಹಿಟ್ಟು ಹೇಗಿದೆ ನೋಡೋಣ. ನೋಡಿ, ಈ ಥರ ಸ್ಮೂತಾಗಿರುತ್ತೆ. ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ, ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ಎಣ್ಣೆ ಕಾದಿದೆ. ಜಾಸ್ತಿ ಎಣ್ಣೆನೂ ಕಾಯಿಸಬಾರ್ದು, ತುಂಬ ಕಡಿಮೆನೂ ಕಾಯಿಸಬಾರ್ದು, ಮೀಡಿಯಮ್ಮಾಗಿ ಇಟ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಜಾಮೂನ್ ಬೌಲ್ಸ್ ಆಗಿದೆ, ರೆಡಿ ಆಗಿದೆ. ನೋಡಿ, ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನಾನು. ತುಂಬ ಜಾಸ್ತಿ ಎಣ್ಣೆ ಬಿಸಿ ಇದ್ದಾಗ ನೀವು ಕಾಯಿಸಿದರೆ ಅದು ಬ್ಲ್ಯಾಕ್ ಆಗಿ ಬರುತ್ತೆ. ನಾನು ಇವಾಗ ಎರಡನ್ನೂ ತೋರಿಸ್ತೀನಿ. ರೆಡ್ಡಿ ತುಂಬ ಜಾಸ್ತಿ ಬ್ರೌನ್ ಆಗೋದು ಹೇಗೆ ಮತ್ತು ಕಡಿಮೆ ಉರಿಲಿಟ್ಟರೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು ಕಡಿಮೆ ಉರಿಲಿಟ್ಟಿರೋ ಅಂಥದ್ದು. ಇದು ಜಾಸ್ತಿ ಉರಿಲಿಟ್ಟು ನೀವು ಏನಾದರೂ ಅದನ್ನು ಫ್ರೈ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಈಗ ಹಾಕ್ತಾ ಇದ್ದೀನಲ್ಲ, ನೋಡಿ ಈಗ ಡಾರ್ಕಾಗಿ ಬಂದಿದೆಯಲ್ಲ, ಅದು ಜಾಸ್ತಿ ಉರಿಲಿಟ್ಟು ಮಾಡಿರೋ ಅಂಥದ್ದು. ಲೇಟಾಗಿ ಹೊರಗಡೆ ತೆಗೆದ್ರೆ. ಬನ್ನಿ, ರೆಡಿಯಾಗಿದೆ ಜಾಮೂನ್, ತೋರಿಸ್ತೀನಿ. ನೋಡಿ ವ್ಯೂವರ್ಸ್, ಜಾಮೂನ್ ರೆಡಿಯಾಗಿದೆ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಜಾಮೂನ್. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಮನೇಲಿ ನೆಂಟರು ಬಂದಿರ್ತಾರೆ, ಜಾಮೂನ್ ಪ್ಯಾಕೆಟ್ ಒಂದೇ ಇರುತ್ತೆ, ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು. ಆವಾಗ ನೀವು ಬ್ರೆಡ್ನ ತಂದು ಈ ಥರ ಮಿಕ್ಸ್ ಮಾಡಿ ಜಾಮೂನ್ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಜಾಮೂನ್ದು, ಮತ್ತು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಹಾಗೆ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.